ಶ್ರೀಕಂಠಯ್ಯ ನನ್ನಪ್ಪ. ಭಾರ್ಗವಿ LLB ಅನ್ನೋ ಸೀರಿಯಲ್ ನಲ್ಲಿ ಹೊಸ ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್ದು ಆಗ್ತಾ ಇದೆ. ಸೊ ಆ ಕ್ಯಾರೆಕ್ಟರ್ ರಿವೀಲ್ ಮಾಡ್ತಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಪರಿ ವ್ಲಾಗ್ಸ್. ಹೆಲೋ ಹಾಯ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಗೆ ಒಂದ್ ಬಿಗ್ ಸರ್ಪ್ರೈಸ್ ಕೊಡ್ಬೇಕು ಅನ್ಬಿಟ್ಟು ನಾನು ಈ ವ್ಲಾಗ್ ನ ಮಾಡ್ತಾ ಇರೋದು. ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಅಂಡ್ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟ್ರಲ್ಲಿ ನಾನು ಈ ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ರಿವೀಲ್ ಆಗ್ಬಿಟ್ಟಿರತ್ತೆ. ಭಾರ್ಗವಿ LLB ಅನ್ನೋ ಸೀರಿಯಲ್ ನಲ್ಲಿ ಹೊಸ ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್ದು ಆಗ್ತಾ ಇದೆ. ಸೊ ಆ ಕ್ಯಾರೆಕ್ಟರ್ ರಿವೀಲ್ ಮಾಡ್ತಿದ್ದಾರೆ. ನಾನು ಸೊ ಹೇಗ್ ಬಂತು ಕ್ಯಾರೆಕ್ಟರ್, ಎಪಿಸೋಡ್ಸ್ ಹಳೆನೆ ಶೂಟಿಂಗ್ ಇರೋದ್ರಿಂದ ನಾನು ಈಗ ಜಸ್ಟ್ ವ್ಲಾಗ್ ನ ಮಾಡೋಣ ಅನ್ಬಿಟ್ಟು ಶುರು ಮಾಡಿದೆ. ಅಲ್ಲಿ ಶೂಟಿಂಗ್ ಹೋದ್ಮೇಲೆ ಮೇ ಬಿ ನಂಗೆ ಫಸ್ಟ್ ಆಗಿರೋದ್ರಿಂದ ನಾನು ಮಾತಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಆದ್ರೆ ವಿಡಿಯೋ ಮಾಡ್ಕೊಂತೀನಿ, ಆಮೇಲೆ ನಿಮ್ಗೆ ವಾಯ್ಸ್ ಓವರ್ ಮಾಡ್ತೀನಿ. ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಭಾರ್ಗವಿ LLB ದಲ್ಲಿ ಸ್ಫಟಿಕ ಅನ್ನೋ ಕ್ಯಾರೆಕ್ಟರ್ಗೆ ನನಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ನಾನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತಾನು ನೋಡ್ದವ್ರೆಲ್ಲ ಹೇಳ್ತಾ ಇದ್ರು. ಆಲ್ಮೋಸ್ಟ್ ಒಂದು ವಾರದಿಂದ ಸೀರಿಯಲ್ ಅಲ್ಲಿ ನನ್ನ ಸೀನ್ಸ್ ಗಳನ್ನ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಸೀರಿಯಲ್ ನಲ್ಲಿ ನನ್ನ ಎಪಿಸೋಡ್ಸ್ ಟೆಲಿಕಾಸ್ಟ್ ಆದಾಗ್ಲಿಂದ ತುಂಬಾ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅಂಡ್ ಸ್ಫಟಿಕ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸು ಮತ್ತೆ ನನಗೆ ಗೊತ್ತಿರೋರೆಲ್ಲರೂ ಮನೆ ಹತ್ರ ಬಂದು ಮಾತಾಡಿಸ್ತಾರೆ, ಕಾಲ್ಸ್ ಮಾಡಿ ಮಾತಾಡಿದ್ದಾರೆ. ಪ್ರತಿಯೊಬ್ರು ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ನ ಮಾಡಿದ್ದಾರೆ. ನಾನು ಈ ಸೀರಿಯಲ್ಗೆ 3 ದಿವಸ ಶೂಟ್ ಮಾಡಿದೀನಿ. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಡೇ ನಾನು ಬೆಳಗ್ಗೆ ಏಳುವಾಗ 4ರಿಂದ 4:15 ಆಗಿತ್ತು. ಸ್ಟ್ರೇಟ್ ಆಗಿ ಬಂದ್ಬಿಡಿ ಲೊಕೇಶನ್ನಿಗೆ ಅಂತ ಹೇಳಿದ ಕಾರಣ ನಾನು ಏನು ಬಾಕ್ಸಿಗೆ ತಗೊಂಡ್ ಹೋಗಿರ್ಲಿಲ್ಲ. ನನ್ನ 3 ದಿನದ ಶೂಟ್ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಆಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಪರಿ ವ್ಲಾಗ್ಸ್. ಸೊ ಇದು ಯಾರಂತ ನೋಡ್ತಾ ಇದ್ದೀರಾ? ಯಾರಿರ್ಬೋದು ಈ ಹುಡುಗ? ಇದು ಯಾರಿರ್ಬೋದು? ನಾನು ಲೊಕೇಶನ್ ರೀಚ್ ಆಗುವಾಗ ಬೆಳಗ್ಗೆ 6:43 ಆಗಿತ್ತು. ಅಂಡ್ ಹೋಗಿದ ತಕ್ಷಣ ಮೇಕಪ್ ಮುಗಿಸ್ಕೊಂಡು ಕಾಸ್ಟ್ಯೂಮ್ ಏನು ಹೇರ್ ಸ್ಟೈಲ್ ಏನು ಎಲ್ಲ ಮುಗಿಸಿ ನನ್ನ ಫಸ್ಟ್ ಸೀನ್ ಮನೋಜ್ ಅವ್ರ ಜೊತೆಲಿತ್ತು. ಮನೋಜ್ ಅವ್ರದ್ದು ವಾಯ್ಸ್ ನೋಡಿ ನಂಗೆ ಗೊತ್ತಾಯ್ತು, ಬಿಕಾಸ್ ನಾನು ಭಾರ್ಗವಿದು ಫಸ್ಟ್ ಎಪಿಸೋಡ್ಸ್ ಎಲ್ಲ ಏನು ನೋಡಿರ್ಲಿಲ್ಲ. ಮನೋಜ್ ಯಾರಂದ್ರೆ ಬಿಗ್ ಬಾಸ್ ಅಲ್ಲಿ ಮಲ್ಲಮ್ಮ ಬರ್ತಾರಲ್ಲ, ಅವ್ರದ್ದು ತುಂಬಾ ವಿಡಿಯೋಸ್ ಮಾಡ್ತಿದ್ರು, ಮಲ್ಲಮ್ಮ ಟಾಕ್ಸ್ ಅಂತ. ಸೊ ಹಂಗಾಗಿ ವಾಯ್ಸ್ ರಿಕಗ್ನೈಸ್ ಮಾಡಿ ನಾನು ಮಾತಾಡಿಸಿ ನನ್ನ ವ್ಲಾಗ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳ್ಸಿದ್ದೆ. ಇದಾದ್ಮೇಲೆ ಟಿಫಿನ್ ಬ್ರೇಕ್ ಇತ್ತು. ಆಮೇಲೆ ನನ್ಗೆ ಕೋರ್ಟ್ ಅಲ್ಲಿ ನನ್ನ ಫೇಸ್ ರಿವೀಲ್ ಮಾಡೋಂತ ಸೀನ್ ಇತ್ತು. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಸೀನ್ಗಳು ಕೂಡ ತುಂಬಾ ಚೆನ್ನಾಗಿ ಬಂತು. ಕೋರ್ಟ್ ಅಲ್ಲಿ ಅವರು ನಾನು ನನ್ನ ಫಸ್ಟ್ ಡೇ ಶೂಟ್ ಅನ್ನ ಮುಗಿಸಿ ಮನೆಗೆ ಕ್ಯಾಬ್ ಅಲ್ಲಿನೇ ಹೊರಟೆ. ನನ್ನ ಜೊತೆನಲ್ಲಿ ರಾಧಾ ಅವರು ಕೂಡ ಸಿಕ್ರು, ಅಂದ್ರೆ ಭಾರ್ಗವಿ. ಸೆಕೆಂಡ್ ಡೇ ಶೂಟಿಗೆ ಬೆಳಗ್ಗೆ ಮತ್ತೆ 4 ಗಂಟೆಗೆ ಎದ್ದು 2 ಚಪಾತಿ, ಮೊಟ್ಟೆ, ಸ್ವಲ್ಪ ಬೀಟ್ರೋಟ್ ಪಲ್ಯ, ಬೆಳಗ್ಗೆ ಟಿಫಿನ್ಗೆ ಪುಳಿಯೋಗರೆ, ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಮತ್ತೆ ಮೊಳಕೆ ಕಟ್ಟಿದ ಸಾಂಬಾರು, ಇದಿಷ್ಟನ್ನು ತಗೊಂಡ್ ಹೋಗಿದ್ದೆ. ಎಸ್ ಗೈಸ್, ನನ್ ಪ್ರತಿ ಸರ್ತಿ ಶೂಟಿಂಗ್ ಹೋಗುವಾಗ ಮನೆಯಲ್ಲಿ ಅಡ್ಗೆ ಮಾಡಿಟ್ಟು ನನ್ ಬಾಕ್ಸಿಗೆ ನಾನೇ ಸ್ನಾಕ್ಸ್ ಇಂದ ಹಿಡಿದು ತಗೊಂಡ್ ಹೋಗ್ತೀನಿ. ಅಲ್ಲಿರೋ ಆರೆಂಜು ನನ್ ಸ್ನಾಕ್ಸಿಗೆ. ಅದ್ರ ಜೊತೆನಲ್ಲಿ ನನ್ನ ಮೇಕಪ್ ಅನ್ನ ನಾನೇ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಆಗಿದ್ರಿಂದ ಅವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಂಡೆ, ಬಿಕಾಸ್ ಕ್ಯಾರೆಕ್ಟರ್ಗೆ ಏನ್ ಬೇಕು ಹೇಗ್ ಬೇಕು ಮೇಕಪ್ ನನಗೆ ಗೊತ್ತಿರ್ಲಿಲ್ಲ. ಹಂಗಾಗಿ ಇದು ಸೆಕೆಂಡ್ ಆಗಿರೋದ್ರಿಂದ ನನ್ ಮೇಕಪ್ ನಾನೇ ಮಾಡ್ಕೊಂಡು ಬ್ಯಾಗ್ ಗಳೆಲ್ಲ ಹೊತ್ಕೊಂಡು ಹೊರಟೆ. ಮೆಟ್ರೋದಲ್ಲಿ ಹೋದೆ. ಇವತ್ತು ಸ್ವಲ್ಪ ಲೇಟ್ ಆಗಿ ಹೋದೆ, ಬಿಕಾಸ್ ಭಾನುವಾರ ಆಗಿದ್ರಿಂದ ಮೆಟ್ರೋ ಲೇಟ್ ಇರತ್ತೆ ಅಂತ ಮೊದ್ಲೇ ಇನ್ಫಾರ್ಮ್ ಮಾಡಿದ್ದೆ ನಾನು ಅವರಿಗೆ. ಇವತ್ತು ಕೂಡ ಸೇಮ್ ಲೊಕೇಶನ್ ಅಲ್ಲೇ ಶೂಟಿಂಗ್ ಇತ್ತು. ಅಂಡ್ ನನ್ ಸೀನ್ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಇದ್ದಿದ್ರಿಂದ ಸುಮ್ನೆ ಸೆಲ್ಫಿ ತಗೊಳ್ತಾ ಇದ್ದೆ. ಇವತ್ತು ಶೂಟಿಂಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು. ಪೊಲೀಸ್ ಸ್ಟೇಷನ್ ಸೆಟ್ ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು. ಅಂಡ್ ಚೆನ್ನಾಗ್ ಬಂತು ಸೀನ್ಸ್ ಎಲ್ಲಾನು. ಸರ್ಪ್ರೈಸ್ ಆಗಿ ಆರು ಕೂಡ ಸಿಕ್ಬಿಟ್ಲು ನಂಗಲ್ಲಿ. ಯಾವ್ದೋ ಆಡಿಷನ್ ಅಟೆಂಡ್ ಮಾಡೋದಕ್ ಬಂದಿದ್ಲು. ಆರು ಮತ್ತೆ ಧನುಷ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು.
ನಾನಿರೋ ಹೈಟಿಗೆ ಹೀಲ್ಸ್ ಜೊತೆ ಸ್ಟೂಲ್ ಮೇಲೇನು ನಿಂತ್ಕೊಂಡಿದ್ದೆ. ಬಿಕಾಸ್ ಅರ್ಜುನ್ ಜೊತೆ ಸೀನ್ಸ್ ಇತ್ತು ಅಂತ ಅನ್ಬಿಟ್ಟು. ಅದಾದ್ಮೇಲೆ ಗೋಡನ್ ಅಲ್ಲಿ ಸೀನ್ಸ್ ಇತ್ತು. ಗೋಡನ್ ಸೀನ್ಸು 2 ದಿವಸ ಆಯ್ತು. ಇವತ್ತು ಮುಗಿಯೋ ಟೈಮಿಗೆ ಸೀನ್ ಇತ್ತು. ಆಲ್ಮೋಸ್ಟ್ 8:30 ಆಗ್ಬಿಟ್ಟಿತ್ತು ಪ್ಯಾಕಪ್ ಆಗೋಷ್ಟ್ರಲ್ಲಿ. ಅವ್ರು ಹೇಳಿ ನಾನ್ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಮೆಟ್ರೋಗೆ ಹೊರಡೋಷ್ಟ್ರಲ್ಲಿ 9:15 ಆಗಿತ್ತು. ಆಟೋಲ್ ಹೋಗಿ ಅದಾದ್ಮೇಲೆ ಮೆಟ್ರೋ, ಅದಾದ್ಮೇಲೆ ಮತ್ತೆ ಬೈಕು, ಆಮೇಲೆ ಮನೆಗ್ ಹೋಗಿ ಮೇಕಪ್‌ನ ರಿಮೂವ್ ಮಾಡಿ ಬ್ಯಾಗಲ್ಲಿರೋ ಬಾಕ್ಸ್‌ಗಳೆಲ್ಲ ತೆಗ್ದು ಕ್ಲೀನ್ ಮಾಡಿಟ್ಟೆ. ಆಲ್ಮೋಸ್ಟ್ 11:30 ನಾನ್ ಮನೆಗ್ ರೀಚ್ ಆಗೋಷ್ಟ್ರಲ್ಲಿ. ನಾನು ಮನೆಗ್ ರೀಚ್ ಆಗೋದ್ ಎಷ್ಟೇ ಲೇಟ್ ಆದ್ರೂನು ನೆಕ್ಸ್ಟ್ ಡೇ ಶೂಟ್ ಇರ್ಲಿ ಇಲ್ದೇ ಇರ್ಲಿ ಬ್ಯಾಗ್‌ನೆಲ್ಲ ಅನ್‌ಪ್ಯಾಕ್ ಮಾಡ್ಬಿಡ್ತೀನಿ. ಅಂಡ್ ಬಾಕ್ಸ್‌ಗಳ್ನೆಲ್ಲ ನೀಟಾಗಿ ತೊಳ್ದು ಎತ್ತಿಟ್ಬಿಟ್ಟು ಮೇಕಪ್ ಎಲ್ಲ ರಿಮೂವ್ ಮಾಡಿ ಫ್ರೆಶನ್ ಅಪ್ ಆಗಿ ಬೆಳಗ್ಗೆ ಮತ್ತೆ ಶೂಟಿಂಗ್ ಇದ್ರೆ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗಿ ಅಂದ್ರೆ 8, 7:30 ಆ ತರ ಎದ್ದೇಳ್ತೀನಿ. ಮೇಕಪ್ ರಿಮೂವ್ ಮಾಡೋದಕ್ಕೆ ಬಾಡಿ ಲೋಷನ್ ಅಥವಾ ಬೇಬಿ ಆಯಿಲ್‌ನ ಯೂಸ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಮಲ್ಗೋಷ್ಟ್ರಲ್ಲಿ 12:15 ಆಗ್ಬಿಟ್ಟಿತ್ತು ಗೈಸ್. ಇದು 3ನೇ ದಿನದ ಶೂಟ್. ಬೆಳಗ್ಗೆ ಬೇಗ ಎದ್ದು ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಮೇಕಪ್ ಅನ್ನ ಮಾಡ್ಕೊತಾ ಇದೀನಿ. ನಾನ್ ಯೂಸ್ ಮಾಡೋದು ಡರ್ಮಾ. ಮೆಟ್ರೋ ರೀಚ್ ಆಗೋಷ್ಟ್ರಲ್ಲಿ 6:32 ಆಗಿತ್ತು. ಎಷ್ಟೋ ಸರಿ ನಾನ್ ಮೆಟ್ರೋಲ್ ಹೋಗ್ತಾ ಆರ್.ಆರ್. ನಗರ್ ರೀಚ್ ಆಗೋಷ್ಟ್ರಲ್ಲಿ 1 to 1 1/2 ಅನ್ ಅವರ್ ಆಗುತ್ತೆ. ನಿದ್ದೆ ಮಾಡ್ತಾ ಹೋಗ್ಬಿಡ್ತೀನಿ. ಬರುವಾಗ್ಲೂ ಅಷ್ಟೇ ಹಂಗೆ ರೆಸ್ಟ್ ಮಾಡೋದು. ಅಂಡ್ ಹೋದ್ ತಕ್ಷಣ ಫಸ್ಟ್ ಸೀನ್ ನಂದೇ ಇತ್ತು. ಗಣಪಂಗೆ ಪೂಜೆ ಮಾಡಿ ಸೀನ್‌ನ ಶುರು ಮಾಡ್ಕೊಂಡ್ರು. ಸೆಟ್ ಕೆಲ್ಸಗಳೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಗೋಡೌನ್ ಸೀನ್ಸ್ ಮಾತ್ರ ಬಾಕಿ ಇದ್ದಿದ್ರಿಂದ ಆ ಸೀನ್ಸಿಗೆಲ್ಲಾನು ರೆಡಿ ಮಾಡ್ಕೊತಾ ಇದ್ರು. ಫಸ್ಟ್ ಸೀನ್ ನನ್ ಮುಗ್ದಾದ್ಮೇಲೆ ಮಧ್ಯಾಹ್ನದ್ ತನಕ ನಂದೇನು ಶೂಟ್ ಇರ್ಲಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ರೈಸ್ ಬಾತ್ ಮತ್ತೆ ಮೊಟ್ಟೆಗಳ್ ತಗೊಂಡೋಗಿದ್ದೆ. ಅದನ್ನ ಊಟ ಮುಗಿಸ್ಕೊಂಡು ಹಾಗೆ ಸುಮ್ನೆ ಸ್ವಲ್ಪ ಹೊತ್ತು ವಾಕ್ ಮಾಡ್ದೆ. ಲಾಸ್ಟ್ ಸೀನ್ ನಂದ್ ಇದ್ದಿದ್ರಿಂದ ಬೇಗ ಮುಗ್ಸಿ ನಾನ್ ಹೊರಡೋಷ್ಟ್ರಲ್ಲಿ ಇವತ್ತು ಆಕ್ಚುಲಿ ಇನ್ನೂ ಹಾಫ್ ಅನ್ ಅವರ್ ಲೇಟ್ ಆಗ್ಬಿಡ್ತು. 9:15 ಆಗ್ತಾ ಬಂದ್ಬಿಟ್ಟಿತ್ತು. ಸೊ ಬೇಗ ಸೀನ್ ಮುಗ್ಸಿ ಆಟೋ ಬುಕ್ ಮಾಡಿ ಅಲ್ಲಿ ಹೊರಡೋಷ್ಟ್ರಲ್ಲೇನೆ 9:30, 9:40 ಅಂಡ್ ಮನೆಗ್ ಬರೋಷ್ಟ್ರಲ್ಲಿ ಇವತ್ತು ತುಂಬಾ ಲೇಟ್ ಆಯ್ತು. ನಂಗಿದ್ ಕಾಮನ್ ಆಗ್ಬಿಟ್ಟಿದೆ. ಒಬ್ಳೇ ಓಡಾಡೋದ್ ತುಂಬಾ ಇಷ್ಟ ಅಂಡ್ ನಾನ್ ತುಂಬಾ ಎಂಜಾಯ್ ಮಾಡ್ತೀನಿ. ನಂಗ್ ಶೂಟ್ ಇದೆ ಅಂದ್ರೆ ತುಂಬಾ ಖುಷಿಯಾಗಿ ರೆಡಿ ಆಗ್ತೀನಿ. ರೆಡಿಯಾಗಿ ಹೋಗಿ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ನನ್ನ ಚಾನೆಲ್‌ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ.